ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 17ನೇ ದಿನಕ್ಕೆ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಇನ್ನಷ್ಟು ಆಳವಾದ ಧ್ಯಾನದ ಸ್ಥಿತಿಗೆ ನಮ್ಮನ್ನ ನಾವು ಹುರಿಗೊಳಿಸ್ತಾ ಈ ಮಂಡಲ ಧ್ಯಾನದಲ್ಲಿ ಇನ್ನೇನು ಅರ್ಧ ದಾರಿಗೆ ಬಂದೀವಿ ಅನ್ನೋ ಹಂತದಲ್ಲಿ ಇದ್ದೀವಿ. ಮಾಸ್ಟರ್ಸ್, ಧ್ಯಾನಕ್ಕೆ ಕುತ್ಕೊಳ್ಳೋಣ. ಸುಖಾಸನದಲ್ಲಿ ಕೈ ಇದ್ರೆ ತೆಗೆದಿಟ್ಟು ಕೈ ಬೆರಳು ಹಾಯಾಗಿ ಕಣ್ಮುಚ್ಚಿ ಕೈ ಬೆರಳು ಒಂದ್ರೊಳಗೊಂದು ಮಾಸ್ಟರ್ಸ್ ದೇಹವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ದೇಹವನ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ಸಮಯ ನಾವೆಷ್ಟು ದೇಹವನ್ನ ರಿಲ್ಯಾಕ್ಸ್ ಮಾಡ್ತೇವೋ ಅಷ್ಟು ನಾವು ಧ್ಯಾನದಲ್ಲಿ ಆಳವಾಗಿ ಹೋಗೋದಕ್ಕೆ ಸಾಧ್ಯ. ಆಲಿಸಿ, ಸುತ್ತಲಿನ ನಾದವನ್ನ ಆಲಿಸಿ. ಜೀರುಂಡೆಯ ನಾದ ನಮ್ಮ ಕಿವಿಯ ಒಳಗಡೆ ಕೇಳಿಸುವವರೆಗೂ ಆಲಿಸಿ. ಮಾಸ್ಟರ್ಸ್, ನಾವೆಲ್ಲರೂ ಮಂಡಲಾಕಾರದಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಅತ್ಯಂತ ಇಷ್ಟವಾದ ಪ್ರಿಯವಾದ ಒಂದು ಸ್ಥಾನದಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡಿದ್ದೀವಿ. ಕೇವಲ ಸಹಜ ಶ್ವಾಸದಲ್ಲಿ ಉಚ್ಛ್ವಾಸ ನಿಶ್ವಾಸದ ಮಧ್ಯೆ ನಮ್ಮ ಸ್ವಸ್ಥಾನದಲ್ಲಿ ಉಪಸ್ಥಿತರಾಗಿದ್ದೇವೆ. ಮಾಸ್ಟರ್ಸ್, ಈ ಮಂಡಲ ಧ್ಯಾನದ ವೈಶಿಷ್ಟ್ಯ ಏನು? ನಮಗೆ ಯಾರಿಗೂ ಯಾವುದೇ ರೀತಿಯ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳು ಇಲ್ಲ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಏಕೈಕ ಗುರಿಯೇ ನಮ್ಮ ಗುರಿ, ಏಕೈಕ ಆಸೆಯೇ ನಮ್ಮ ಆಸೆ, ಏಕೈಕ ಅಪೇಕ್ಷೆಯೇ ನಮ್ಮ ಅಪೇಕ್ಷೆ. ಅದಕ್ಕಾಗಿ ನಾವು ಕೂಡ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯೇ ಆಗ್ಬೇಕು. ಆದರೆ ಕೊಹಿನೂರ್ ವಜ್ರವೇ ಆಗಬೇಕು. ಮಿಕ್ಕ ಯಾವ ವಸ್ತುಗಳ ಸ್ಥಿತಿಯನ್ನು ಹೊಂದಲು ನಾವು ತಯಾರಿಲ್ಲ ಅನ್ನುವಂತಹ ಏಕೈಕ ಥಾಟ್ ನಮ್ಮೆಲ್ಲರೂ ವಾಕಿಂಗ್ ಆಗಿ ನಮ್ಮಲ್ಲಿ ಸ್ವೀಕರಿಸಬೇಕು ಅಂದ್ರೆ ಅದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನೇ ಸ್ವೀಕರಿಸ.
ಈ ಏಕೈಕ ಥಾಟ್, ಸಾಮೂಹಿಕ ಧ್ಯಾನದಲ್ಲಿ ಏಕೈಕ ಥಾಟ್ ಕಾರಣದಿಂದ ಸ್ವಯಂ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರೇ ನಮ್ಮ ಮಂಡಲಾಕಾರದ ಕೇಂದ್ರ ಸ್ಥಾನದಲ್ಲಿ ಪರಂಜ್ಯೋತಿಯ ಸ್ವರೂಪ, ಪರಮ ಚೈತನ್ಯದ ಸ್ವರೂಪ, ಪರಮ ಪ್ರಕಾಶದ ಸ್ವರೂಪ ಉಪಸ್ಥಿತರಾಗಿದ್ದಾರೆ. ಆ ಪರಂಜ್ಯೋತಿ ನಮ್ಮೆಲ್ಲರನ್ನು ಆವರಿಸಿ ನಾವು ಪರಂ ಜ್ಯೋತಿ ಸ್ವರೂಪದಲ್ಲಿ ಮಂದವಾದ ಮಧುರವಾದ ಶ್ವಾಸದಲ್ಲಿ ಒಂದಾಗ್ತಾ ಇದ್ದೀವಿ. ಬೇರೆ ಯಾವ ಆಲೋಚನೆಗಳೂ ಇಲ್ಲದೆ ಇಷ್ಟೊಂದು ಮಾಸ್ಟರ್ಸ್ ಒಂದೇ ಒಂದು ಯೋಚನೆಯೂ ಕೂಡ ಬೇರೆ ಒಂದೇ ಒಂದು ಯೋಚನೆಯೂ ಕೂಡ ಇಲ್ಲದೆ ಏಕೈಕ ಥಾಟ್ನಿಂದ, ಅದು ಪರಮ ಶ್ರೇಷ್ಠವಾದ ಥಾಟ್ನಿಂದ ಧ್ಯಾನಸ್ಥರಾಗಿರೋದನ್ನ ಸ್ವಯಂ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಪರಂಜ್ಯೋತಿ ಸ್ವರೂಪದಲ್ಲಿ ಕೇಂದ್ರ ಸ್ಥಾನದಲ್ಲಿ ಉಪಸ್ಥಿತರಾಗಿರೋದನ್ನು ಸಮಸ್ತ ದೇವಾನುದೇವತೆಗಳಲ್ಲಿ ಬೆರಗು ಕಣ್ಣಿನಿಂದ ನೋಡುತ್ತಾ ನಮ್ಮ ಸುತ್ತಲೂ ಅವರು ಧ್ಯಾನಕ್ಕೆ ಬಂದು ಉಪಸ್ಥಿತರಾಗಿದ್ದಾರೆ, ಕುಳಿತುಕೊಂಡಿದ್ದಾರೆ. ಬ್ರಹ್ಮಾಂಡದ ಸಮಸ್ತ ಬೆಳಕಿನ ಕಾರ್ಯಕರ್ತರು ಅವರ ಸುತ್ತಲೂ ಕುಳಿತುಕೊಂಡಿದ್ದಾರೆ. ಹಿಮಾಲಯದ ಯೋಗಿಗಳೆಲ್ಲ ನಾವು ಯಾವ ಮಹತ್ ಕಾರ್ಯಕ್ಕೆ ಸಾವಿರಾರು ವರ್ಷಗಳಿಂದ ನಾವು ತಪಸ್ಸು ಮಾಡ್ತಾ ಇದ್ದೇವೆ, ಯುಗಗಳಿಂದ ನಾವು ತಪಸ್ಸು ಮಾಡ್ತಾ ಇದ್ದೇವೆ, ಅದನ್ನ ಈ ಸಮೂಹ, ಧ್ಯಾನ ಸಮೂಹ, ವಸುಂಧರಾ ವಾರಿಯರ್ಸ್ ಸಮೂಹ ಸಾಕಾರಗೊಳಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ಅವರೂ ಕೂಡ ಬಂದು ಈ ಸಮೂಹದಲ್ಲಿ ಧ್ಯಾನಸ್ಥರಾಗಿ ಸುತ್ತಲೂ ಕುಳಿತಿದ್ದಾರೆ. ಭೂಮಾತೆಯ ಕಲ್ಯಾಣಕ್ಕಾಗಿ ಯುಗ ಪರಿವರ್ತನೆಯವರೆಗೂ ಹಿಮಾಲಯದ ಅತ್ಯುನ್ನತ ಸ್ಥಾನದಲ್ಲಿ ಧ್ಯಾನಸ್ಥರಾಗಿ ಮಹಾತ್ಮ ಬಾಬಾಜಿಯವರು ತಮ್ಮ ಬಳಗದೊಂದಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಚೈತನ್ಯ ಶಕ್ತಿಯೊಂದಿಗೆ ಒಂದಾಗಿ ಧ್ಯಾನಸ್ಥರ. ಯುಗ ಪರಿವರ್ತನೆಯವರೆಗೂ ಭೂಮಿಯ ಮೇಲೆ ಭೌತಿಕವಾಗಿ ಇರುವ ಆಂಜನೇಯ ಸ್ವಾಮಿ
ನನ್ನನ್ನ ಯಾವ ಕೆಲಸಕ್ಕೆ ಭೂಮಿ ಮೇಲೆ ಶ್ರೀರಾಮ ನಿಯುಕ್ತಿಗೊಳಿಸಿ ಹೋಗಿದ್ರು, ಯಾವ ಜವಾಬ್ದಾರಿ ಮೇಲೆ ನಿಯುಕ್ತಿಗೊಳಿಸಿ ಹೋಗಿದ್ರು, ಆ ಜವಾಬ್ದಾರಿಯನ್ನ ಈ ವಸುಂಧರಾ ವಾರಿಯರ್ಸ್ ಟೀಮೇ ತಗೊಳ್ತಾ ಇದೆ. ಇವರಿಗೆ ಬೇರೆ ಯಾವ ಆಲೋಚನೆಯೂ ಇಲ್ಲ. ಭೂಮಾತೆಯ ಕಲ್ಯಾಣವೇ ಇವರ ಏಕೈಕ ಗುರಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಸ್ಥಿತಿಯೇ ಇವರ ಸ್ಥಿತಿ ಆಗಬೇಕು ಅನ್ನುವಂತ ಏಕೈಕ ಗುರಿ. ಈ ಸ್ಥಿತಿಯಲ್ಲಿ ಇವರು ಧ್ಯಾನಸ್ಥರಾಗಿರೋದನ್ನ ನೋಡಿ ಸ್ವಯಂ ಆಂಜನೇಯ ಸ್ವಾಮಿ ಭಕ್ತಿ ಭಾವದಿಂದ ನಮ್ಮೊಂದಿಗೆ ತಮ್ಮ ಸ್ವರೂಪದಲ್ಲಿ, ಪರಂಜ್ಯೋತಿಯ ಸ್ವರೂಪದಲ್ಲಿ ಧ್ಯಾನಸ್ಥರಾಗಿ ಕೇಂದ್ರ ಸ್ಥಾನ. ಭೂಮಿ ಮೇಲೆ ಏನು ಬೇಕು ಮಾಸ್ಟರ್ಸ್ ನಮಗೆ ಇದಕ್ಕಿಂತ ಹೆಚ್ಚು. ಕತ್ತಲೆಯ ಮೊಡಕು ಮೂಲೆಗಳ ಸೇರಿದ ಭಾಸ್ಕರನ ಅನುಗ್ರಹ ವಿನೂತನ ಜೀವನ ಸತ್ಯ ಅನ್ನುವ ಹಾಗೆ ನಾವು ಚಿಕ್ಕ ಪುಟ್ಟ ಗುರಿಗಳನ್ನಿಟ್ಕೊಂಡು ಮೊಡಕು ಮೂಲೆಗಳಲ್ಲಿ ನಾವೇ ರಾಜರು ಎನ್ನುವಂತೆ ರಾರಾಜಿಸಲು ನಾವು ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗದೆ ಲೌಕಿಕ ಸ್ಥಿತಿಗಳನ್ನ ಕೋರಿಕೊಳ್ಳದೆ ಪರಮ ಸೂರ್ಯನ ಸ್ಥಿತಿಯನ್ನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಮ ಸ್ಥಿತಿಯನ್ನ ಮಾತ್ರ ನಾವು ಕೋರ್ಕೊಂಡಿದ್ದೀವಿ ಮಾಸ್ಟರ್ಸ್. ಸೇವೆ ಸಲ್ಲಿಸುವ ಸ್ಥಿತಿಗೆ ಪರಮಶ್ರೇಷ್ಠ ಮಾದರಿಯಾದ ಆಂಜನೇಯ ಸ್ವಾಮಿ ಸ್ಥಿತಿಯನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೀವಿ ಮಾಸ್ಟರ್ಸ್. ಇಷ್ಟನ್ನು ಮಾತ್ರ ಕೋರ್ಕೊಳ್ಳಿ. ಶಿಷ್ಯ ಇದ್ರೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ, ವಿವೇಕಾನಂದರಿದ್ದಂತೆ ಮಹಾತಾರ್ ಬಾಬಾಜಿಯವರು, ಯೋಗಾನಂದ ಪರಮಹಂಸರಿದ್ದಂತೆ ನಾವು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಅತ್ಯುತ್ತಮ ಶಿಷ್ಯ ಸ್ಥಿತಿಯನ್ನ, ಶಿಷ್ಯನ ಶಬ್ದವನ್ನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಎಳ್ಳಷ್ಟು ಉಪಯೋಗಿಸದೇ ಇದ್ರು ನಮ್ಮ ಮಾದರಿಗಾಗಿ,
ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ತತ್ವಗಳನ್ನ ಭೂಮಂಡಲದಲ್ಲಿ ಸಂಪೂರ್ಣವಾಗಿ ನಿಸ್ವಾರ್ಥ ಭಾವನೆಯಿಂದ ತಲುಪಿಸಲು ಆ ಶ್ರದ್ಧೆಯಿಂದ ತಲುಪಿಸುವುದಕ್ಕೆ ಆ ಸ್ಥಿತಿಯನ್ನ ಆ ಮಾದರಿ ನಾವು ಕೋರಿಕೊಳ್ಳೋಣ ಅಷ್ಟೇ. ನಾವೇ ಬ್ರಹ್ಮರ್ಷಿ ಪತ್ರಿಸಿ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ. ಇದರಲ್ಲಿ ಎರಡು ಮಾತಿಲ್ಲ. ಈ ದೇಹದಲ್ಲಿ ಜನ್ಮ ತಗೊಂಡು ಅಥವಾ ಜನ್ಮ ತಗೊಂಡು ಈ ದೇಹವನ್ನ ಆಯ್ಕೆ ಮಾಡಿಕೊಂಡಿರುವಂತ ನಾವು ಇದನ್ನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ ಅವರ ಪರಮ ಚೈತನ್ಯಕ್ಕೆ ಅನುವು ಮಾಡಿ ಕೊಡೋದು ಅಂತ ಎಷ್ಟು ಸೌಭಾಗ್ಯ, ಮಹಾಭಾಗ್ಯ. ಇದಕ್ಕಾಗಿ ಅತಿ ಶ್ರೇಷ್ಠ ಫಲಗಳು ನಮಗೆ ದಾರಿ ಕಾಯ್ತಾ ಇವೆ. ಯಾರು ಊಹಿಸಲಾರದ ಮಟ್ಟದ ಸರ್ವಶ್ರೇಷ್ಠ ಫಲ ನಮಗಾಗಿ ಕಾಯ್ದು ಕುಳಿತು ಎಂಥ ಪರಮಶ್ರೇಷ್ಠರು ಮಾಸ್ಟರ್ಸ್ ನೀವು. ಪೂರ್ಣ ಸ್ವರೂಪದಲ್ಲಿ, ಸಂಪೂರ್ಣ ಸ್ವರೂಪದಲ್ಲಿ ಬ್ರಹ್ಮರ್ಷಿ ಪಿತಾಮಹ ತಿಳಿಸಿಯವರೇ ನಾವು. ಒಂದೊಂದು ಶ್ವಾಸದೊಂದಿಗೂ ಒಂದ
ಒಂದೊಂದು ಶ್ವಾಸದೊಂದಿಗೂ ಒಂದೊಂದು ಶ್ವಾಸದೊಂದಿಗೂ ಅಂತ ಸ್ಟ್ರೆಸ್. आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो। आत्मविद्या जय जय हो, ब्रह्म विद्या जय जय हो, आत्मविद्या जय जय हो, ब्रह्म विद्या जय जय हो। आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो। आनंद विद्या जय जय हो, आरोग्य विद्या जय जय हो, आनंद विद्या जय जय हो, आरोग्य विद्या जय जय हो, निर्वाण विद्या जय जय हो, भाग्य विद्या जय जय हो। श्वास विद्या जय जय हो, दिव्य श्वास विद्या जय जय हो, ध्यान विद्या जय जय हो, दिव्य ध्यान विद्या जय जय हो, जय हो।
संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, संकल्प शक्ति जय जय हो, इच्छा शक्ति जय जय हो, ज्ञान शक्ति जय जय हो, कर्म शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, ज्ञान शक्ति जय जय हो, ज्ञान शक्ति जय जय हो, कर्म शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, ज्ञान शक्ति जय जय हो, प्राण शक्ति जय जय हो, दिव्य प्राण शक्ति जय जय हो, पिरामिड शक्ति जय जय हो, दिव्य पिरामिड शक्ति जय जय हो, जय हो, जय हो, जय हो, जय हो। सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, मैत्री करुणा जय जय हो, दिव्य मैत्री करुणा जय जय हो, समता शांति जय जय हो, दिव्य समता शांति जय जय हो, जय हो, जय हो, जय हो, जय हो।
आज्ञाचक्र जय जय हो सहस्रार जय जय हो 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 तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ज्ञानलोक जय जय हो सत्यलोक जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ध्यानलोक जय जय हो सत्यलोक जय जय हो ज्ञान विश्व जय जय हो दिव्य ज्ञान विश्व जय जय हो ज्ञान भारत जय जय हो दिव्य ज्ञान भारत जय जय हो जय हो जय हो जय हो जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावो सुवांसु जय जय हो येसु मोहम्मद जय जय हो लावो सुवांसु जय जय हो येसु मोहम्मद जय जय हो लाओ सुचुआंस जय जय हो येसु मोहम्मद जय जय हो लाओ सुचुआंस जय जय हो मालप मिलार प जय जय हो कबीर नानक जय जय हो Blavatsky Vicent जय जय हो युक्तेश्वर लाहिर जय जय हो ओशो रंपा जय जय हो दिव्य ओशो रंपा जय जय हो ओशो रंपा जय जय हो दिव्य ओशो रंपा जय जय हो शोरांपा जय जय हो दिव्य ओशोरांपा जय जय हो ओशोरांपा जय जय हो दिव्य ओशोरांपा जय 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 हो हो ಕೊನೆಯ ಒಂದು ನಿಮಿಷ ಮಾಸ್ಟರ್ಸ್. ಮೂವತ್ತು ಸೆಕೆಂಡುಗಳು. ಹತ್ತು ಸೆಕೆಂಡುಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನ ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್. 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0.
ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದಂತಹ ಬೆಳಗಿನ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಾಳೆ ಆ ಒಡಿಸ್ಸಾ ಲಿಂಕ್ ಅನ್ನ ಶೇರ್ ಮಾಡಿ ಸರ್ ಮತ್ತೊಮ್ಮೆ ಗ್ರೂಪ್ ಅಲ್ಲಿ. ಮಾಸ್ಟರ್ಸ್ ಇದು ಮುಗಿದ್ಮೇಲೆ ಆ ಅದ್ಭುತವಾದ ಪ್ರಕಂಪನದಲ್ಲಿ ಇವತ್ತು ಮತ್ತು ನಾಳೆ ಇನ್ನೂ 2 ದಿನ ಯಾರಿಗೆ ಸಮಯ ಇದೆಯೋ ಅನುಕೂಲ ಇದೆಯೋ ಅವರು ಜಾಯ್ನ್ ಆಗಿ, ಯಾರಿಗೆ ಸದ್ಯಕ್ಕೆ ಸಮಯದ ಅನುಕೂಲ ಇಲ್ವೋ ಅವರು ದಿನದ ಬೇರೆ ಸಮಯದಲ್ಲಿ ಈ 3 ದಿನ ಜಾಯ್ನ್ ಆಗಿ ಮಾಸ್ಟರ್ಸ್. ಅದೊಂದು ಅದ್ಭುತವಾದ ಪ್ರಕಂಪನದ ಸ್ಥಿತಿ. ವಸುಂಧರಾ ವಾರಿಯರ್ಸ್ ಏನ್ ಬಯಸಿದಾರೋ ಆ ಬಯಕೆಯ ಕೋರ್ ಪಾಯಿಂಟ್ ಅದು. ಇನ್ನೊಂದು ವಿಶೇಷ ಏನಂದ್ರೆ ಈಗ ಹಲವಾರು ಗ್ರೂಪ್ಗಳು ಏನೇ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತಾ ಇವೆ, ಆದ್ರೆ ಅಲ್ಲಿ ಹಲವಾರು ರಾಜ್ಯಗಳಿಂದ ಎಲ್ಲಾ ಗ್ರೂಪ್ಗಳು ಬಂದು ಅದರಲ್ಲಿ ಮರ್ಜ್ ಆಗಿವೆ. ಆ ಪಾಯಿಂಟ್ಗೆ ಬಂದು ಮರ್ಜ್ ಆಗಿ ಅದೊಂದು ಅತ್ಯುನ್ನತ ಸ್ಥಾಯಿ ಮಾಸ್ಟರ್ಸ್. ವರ್ಷದ 3 ದಿನ ನೀವು ಆ ಅದ್ಭುತ ಸ್ಥಾಯಿಯ ಸ್ಥಿತಿಯಲ್ಲಿ ಇರಿ ಅಂತ ಕೋರ್ಕೊಳ್ತಾ ಯಾವ ಹಂತ ತಲುಪಿದೀವಿ ಅಂದ್ರೆ ಮಾಸ್ಟರ್ಸ್, ಒಂದು ಯಜ್ಞವನ್ನ ಮಾಡಿದ ಹೇಗೆ ಆ ಯಜ್ಞಕುಂಡದಿಂದ ಅಗ್ನಿಶಿಖೆಗಳು ಊರ್ಧ್ವಮುಖವಾಗಿ ಹೋಗ್ತಾವೆ, ಸರ್ವಶ್ರೇಷ್ಠ ವಸ್ತುಗಳನ್ನ ಅದರಲ್ಲಿ ನಾವು ಹಾಕಿದಾಗ ಅದರ ಸಾರ ಸ್ವರೂಪ ಹೇಗೆ ಅಗ್ನಿಶಿಖೆ ರೂಪದಲ್ಲಿ ಹೋಗುತ್ತೋ ಹಾಗೆ ನಮ್ಮ ಸರ್ವಶ್ರೇಷ್ಠ ತರಂಗಗಳು ಮಾಸ್ಟರ್ಸ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ಆ ಪರಮ ಚೈತನ್ಯವನ್ನ, ಆ ಪರಂಜ್ಯೋತಿಯ ಸ್ಥಾಯಿಯನ್ನ ತಲುಪೋದಕ್ಕೆ ಸಮರ್ಥ ಸ್ಥಿತಿಯನ್ನ ಹೊಂದಿವೆ ಮಾಸ್ಟರ್ಸ್. ನೀವು ಎಷ್ಟು ಅದೃಷ್ಟವಂತರು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಮಾಸ್ಟರ್ಸ್. ನಿಮ್ಗೆ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಶಬ್ದಗಳಿಲ್ಲ. ಇದನ್ನ ಹೀಗೆ ಇದೇ ಸ್ಥಾಯಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಇರಿ ಅಂತ ಹೇಳ್ತಾ ಆ ಪರಮ ಜ್ಯೋತಿಯ ಸ್ಥಿತಿಯನ್ನ ಸದಾ ಕಾಲ ನಮ್ಮಲ್ಲಿ ಬೆಳೆಸ್ಕೊಳ್ಳೋದಕ್ಕೆ, ಬೆಳಗಿಸಿಕೊಳ್ಳೋದಕ್ಕೆ ನಾವು ಆ ಸಾಮರ್ಥ್ಯವನ್ನ ಹೊಂದಬೇಕು ಮತ್ತು ಅದನ್ನ ಕಾಪಾಡಿಕೊಳ್ಳುವ ಸ್ಥಿತಿಯನ್ನ ಹೊಂದಬೇಕು. ಈಗಾಗಲೇ ನಿಮ್ಗೆ ಗೊತ್ತಿದೆ ಕಪ್ಪು ತುಳುಕದೆ ನಾವು ಹೇಗೆ ಅದನ್ನ ಕಾಪಾಡಿಕೊಳ್ಬೇಕು ಅಂತ. ಅದನ್ನ ಕಾಪಾಡಿಕೊಳ್ಳುವ ಸ್ಥಿತಿಯನ್ನ ನಾವು ಹೊಂದಬೇಕು. ಅಷ್ಟು ಎಚ್ಚರ, ಅಷ್ಟು ಅವೇರ್ನೆಸ್ ನಮ್ಮಲ್ಲಿ ಇರಬೇಕು ಮತ್ತು ಆ ಅವೇರ್ನೆಸ್ ನೊಂದಿಗೆ ಬದುಕುವುದೇ ಸರ್ವಶ್ರೇಷ್ಠ ಸ್ಥಿತಿ ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಜನ್ ಮಾಸ್ಟರ್ ಏನ್ ಮಾಡ್ತಿದ್ರು? ಮೊದಲು ನೀರು ತುಂಬ್ತಿದ್ರು, ಗಿಡಗಳಿಗೆ ನೀರು ಹಾಕ್ತಿದ್ರು, ಪಾತ್ರೆ ತಗೊಳ್ತಾ ಇದ್ರು, ಕಸ ಗುಡಿಸ್ಕೊಳ್ತಾ ಇದ್ರು. ಜ್ಞಾನೋದಯದ ನಂತರವೂ ಅದೇ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದರ ವ್ಯತ್ಯಾಸ ಏನು ಅಂದ್ರೆ ಮೊದಲು ಅವೇರ್ನೆಸ್ ಇರ್ಲಿಲ್ಲ, ಈಗ ಅವೇರ್ನೆಸ್ ಇದೆ. ಹಾಗೆ ಮಾಸ್ಟರ್ಸ್ ನಾವು ಕೂಡ ಅದೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು, ನಾವು ಸಂಪೂರ್ಣ ಅವೇರ್ನೆಸ್ ಅಲ್ಲಿ ಮಾಡ್ತೀವಿ. ಅದೇ ವ್ಯತ್ಯಾಸ ಈ ಮಂಡಲದ ಮೊದಲು ಮತ್ತು ಈ ಮಂಡಲದ ನಂತರ ಅಂತ ಹೇಳ್ತಾ ನಾಳೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಆಳವಾದ ಧ್ಯಾನದೊಂದಿಗೆ, ಜ್ಞಾನದೊಂದಿಗೆ, ಮೌನದೊಂದಿಗೆ, ಅಹೋಭಾಗ್ಯದೊಂದಿಗೆ, ಅಪರಂಜ್ಯೋತಿಯೊಂದಿಗೆ, ಆನಂದದೊಂದಿಗೆ, ಪರಮಾನಂದದೊಂದಿಗೆ ಅಂತ ಹೇಳ್ತಾ ಇವತ್ತಿನ ವಿರಾಮ ಕೊಡೋಣ ಮಾಸ್ಟರ್ಸ್. ಯಾರು ಜಾಯ್ನ್ ಆಗೋರಿದ್ದೀರೋ ಇನ್ನೊಮ್ಮೆ ಗ್ರೂಪ್ ಅಲ್ಲಿ ಶೇರ್ ಮಾಡಲಾಗಿದೆ, ಜಾಯ್ನ್ ಆಗಿ. ಥ್ಯಾಂಕ್ ಯು.